25 ವರ್ಷಗಳಿಂದ ನಾನು ಕಟ್ಕೊಂಡು ಬಂದಿರೋ ಕನಸು ಇವತ್ತು ಈಡೇರ್ತಾ ಇದೆ. ಈ ಕ್ಷಣಕ್ಕೋಸ್ಕರ ನಾನು ಎಷ್ಟು ದಿವಸದಿಂದ ಕಾದಿದ್ದೀನಿ. ಅದೊಂದು ನನ್ನ ಕೈ ಸೇರಿದ್ರೆ ಇಡೀ ಪ್ರಪಂಚನೇ ನನ್ನ ಕೈಯಲ್ಲಿ ಇದ್ದಷ್ಟು ಖುಷಿ ಆಗತ್ತೆ. ಅವಳು ಹೇಳಿರೋದು 10 ಗಂಟೆ. ಇನ್ 1 ಅವರಲ್ಲಿ ನನಗೆ ಬೇಕಾಗಿರೋದು ನನ್ನ ಕೈಯಲ್ಲಿರುತ್ತೆ. ಐ ಆಮ್ ಸೋ ಹ್ಯಾಪಿ. ಅಡುಗೆ ಮನೆಯಲ್ಲಿ ಯಾರಿದ್ದೀರಾ? ಹಾಂ ಮೇಡಮ್. ತಿಂಡಿ ರೆಡಿನಾ? ಹಾಂ ಮೇಡಮ್, ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಮತ್ತು ಶಾವಿಗೆ 2 ರೆಡಿ ಮಾಡು. ಸರಿ ಮೇಡಮ್. ದೇವ್ರೆ, ಗುರುಗಳ ಧ್ವನಿ ಕೇಳಿದ್ರೆ ಅವ್ರು ಯಾಕೋ ಗಾಬರಿ ಆಗಿರೋ ಥರ ಅನ್ನಿಸ್ತಿದೆ. ಯಾರಿಗೂ ಏನು ತೊಂದರೆ ಆಗದೆ ಇರೋ ಹಾಗೆ ಕಾಪಾಡಮ್ಮ. ಎಲ್ಲ ಭಾರ ನಿನ್ನ ಮೇಲೆ ಹಾಕಿ ಹೊರಡ್ತಿದ್ದೀನಿ. ನೀನೇ ರಕ್ಷಣೆ ಮಾಡಬೇಕು. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯಾ? ಅದು ಮೇಡಮ್, ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಲ್ಲ, ನಿನಗೆ ಇಷ್ಟ ಬಂದಾಗ ಹೋಗ್ತೀಯಾ, ಇಷ್ಟ ಬಂದಾಗ ಬರ್ತೀಯಾ? ಇದೇ ನಿನ್ನ ಮನೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲಿ ನೀನು ಕೆಲಸಕ್ಕಿದ್ಯಾ, ಅದು ನಿನ್ನ ತಲೆಯಲ್ಲಿ. ಇವತ್ತು ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಇದ್ದು ಅವ್ರಿಗೆ ಯಾವ ತೊಂದರೆನೂ ಆಗದಿರೋ ಹಾಗೆ ನೋಡ್ಕೊ. ಹೋಗು. ಮೇಡಮ್, ಅದು ಹೇಳ್ದಷ್ಟು ಮಾಡು. ಹೋಗು. ಬರ್ತಾ ಬರ್ತಾ ಎಲ್ಲರೂ ತಾವೇ ಡಿಸೈಡ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಗೌರಿ, ಏನಾಯ್ತು? ಯಾಕೆ ಒಂಥರ ಇದೆಯಾ? ಅದು ಅತ್ತೆ, ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಒಂದು ಮುಖ್ಯವಾದ ಕೆಲಸ ಇತ್ತು. ಮೇಡಮ್ ನೋಡಿದ್ರೆ ಗೆಸ್ಟ್ ಬರ್ತಾರೆ, ಅವ್ರನ್ನ ನೀನೇ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಅಷ್ಟೇ ತಾನೇ. ಸರಿ, ನೀನು ಹೋಗ್ಬಿಟ್ಟು ಬಾ, ಗೆಸ್ಟ್ನ ನಾನು ನೋಡ್ಕೋತೀನಿ. ಹೌದಾ ಅತ್ತೆ? ನಿಜವಾಗ್ಲೂ? ಹ್ಞೂ. ತುಂಬ ಥ್ಯಾಂಕ್ಸ್ ಅತ್ತೆ. ನಾನು ಬೇಗ ಬಂದ್ಬಿಡ್ತೀನಿ. ಸರಿ, ನೀನು ಹುಷಾರು. ಹ್ಞೂ.